4ರಿಂದ 5 ಲಕ್ಷ ಒಂದು ಮಾಸಿಕ ವರಮಾನ, ಒಂದು ತಿಂಗಳ ಆದಾಯ, ಒಂದು ತಿಂಗಳ ದುಡಿಮೆ 4 ಲಕ್ಷ 5 ಲಕ್ಷ ದುಡಿತೀವಿ. ಮನೆಯಲ್ಲಿ ಮಕ್ಕಳಿಲ್ಲ, ನೋಡ್ಕೊಳ್ಳಿಕ್ಕೆ ಹಿರಿಯ ತಂದೆ ತಾಯಿಗಳಿಲ್ಲ. ಅವರಿಬ್ರು ತಂದೆ ತಾಯಿಗಳು ಯಾವುದೋ ಅನಾಥಾಶ್ರಮದಲ್ಲಿದ್ದಾರೆ, ಮಕ್ಕಳುಗಳಂತೂ ಇಲ್ಲವೇ ಇಲ್ಲ. ಗಂಡ ಹೆಂಡತಿ ಲಕ್ಷಾಂತರ ಸಂಪಾದನೆಯನ್ನು ಮಾಡ್ತೀವಿ. ಯಾರಿಗೋಸ್ಕರ ಬಿಟ್ಟು ಹೋಗ್ತೀವಿ? ಸಾವಿರಾರು ಕುಟುಂಬಗಳು ನಮ್ಮ ಸುತ್ತಮುತ್ತ ಈ ರೀತಿಯ ಅವ್ಯವಸ್ಥೆಯಲ್ಲಿ ಕಾಣ್ತಾ ಇದೆ ಅಲ್ವಾ? ಇದನ್ನ ಬದಲಾವಣೆ ಮಾಡಬೇಕಲ್ವಾ? ನಮ್ಮ ಯಾವ ಹಿರಿಯರು ನಮಗೆ ಉತ್ಕೃಷ್ಟವಾದಂತಹ ಕುಟುಂಬವನ್ನು ನಮ್ಮ ಕೈ ಕೊಟ್ಟು ಹೋಗಿದ್ದಾರೆ, ಮುಂದಿನ ಪರಂಪರೆಗೆ ಆ ಕುಟುಂಬವನ್ನು ನಾವು ಕೊಟ್ಟು ಹೋಗಬೇಕಾದಂತ ಜವಾಬ್ದಾರಿ ನಮ್ದಲ್ವಾ? ಈ ಕೌಟುಂಬಿಕ ಮೌಲ್ಯವನ್ನು ನಾವು ಅರಿತುಕೊಳ್ಬೇಕಾಗಿದೆ. ಮುಂದಿನ ಪರಂಪರೆಗೆ, ಮುಂದಿನ ಪೀಳಿಗೆಗೆ ಉತ್ಕೃಷ್ಟವಾದಂತಹ ಕುಟುಂಬವನ್ನು ನಾವು ಕೊಡಬೇಕಾಗಿದೆ. ಆ ಕಾರಣಕ್ಕೆ ಕನಿಷ್ಠ ನಮ್ಮ ಮನೆಗಳಲ್ಲಿ 2 ಮಕ್ಕಳಾದರೂ ಇರುವ ರೀತಿಯಲ್ಲಿ ನಮ್ಮ ಮುಂದಿನ ಪರಂಪರೆ ಯೋಚನೆ ಮಾಡಬೇಕಾಗಿದೆ. ಆ ದಿಕ್ಕಿನ ಒಂದು ಸಂಕಲ್ಪವನ್ನು ಮಾಡಬೇಕಾಗಿದೆ. ಕುಟುಂಬಗಳನ್ನು ಜಾಗೃತಿ ಮಾಡುವ ದೃಷ್ಟಿಯಿಂದ ಉತ್ಕೃಷ್ಟ ಕುಟುಂಬಗಳು ನಮ್ದು ಆಗಬೇಕಾಗಿದೆ. ನಮ್ಮ ಮನೆಗಳಲ್ಲಿ ಮುಂಭಾಗದಲ್ಲಿ ರಂಗೋಲಿ ಕಾಣ್ತಾ ಇಲ್ಲ, ನಮ್ಮ ಮನೆಯ ಮುಂಭಾಗದಲ್ಲಿ ತುಳಸಿ ಕಟ್ಟೆಗಳು ಕಾಣ್ತಾ ಇಲ್ಲ, ನಮ್ಮ ಮನೆಯ ಒಳಗಡೆ ಹಬ್ಬ ಹರಿದಿನಗಳು ಕಾಣ್ತಾ ಇಲ್ಲ, ನಮ್ಮ ಮನೆಯಲ್ಲಿ ಬರತಕ್ಕಂಥ ಅತಿಥಿಗಳು ಕಾಣ್ತಾ ಇಲ್ಲ, ನಾವು ಅತಿಥಿಗಳ ಮನೆಗೆ ಹೋಗತಕ್ಕಂಥದ್ದು ಕಾಣ್ತಾ ಇಲ್ಲ. ಕುಟುಂಬಗಳು ಇನ್ನು ಹೇಗೆ ವಿಕಾಸ ಆಗಬೇಕು? ಇವೆಲ್ಲವನ್ನೂ ಕೂಡ ಮರಳಿ ತರ್ತಕ್ಕಂಥ ಒಂದು ಜಾಗೃತಿಯನ್ನ ನಮ್ಮ ಕೌಟುಂಬಿಕ ವ್ಯವಸ್ಥೆಯನ್ನ ತರೋ ದಿಕ್ಕಿನಲ್ಲಿ ನಾವು ಮಾಡಬಹುದಾ? ಸ್ವದೇಶಿ ಚಿಂತನೆಯನ್ನು ಮಾಡ್ತಾ ನಾವು ಸ್ವದೇಶಿ ವಸ್ತುಗಳನ್ನೇ ಬಳಸ್ತೀವಿ ಅಂತಕ್ಕಂಥ ವ್ರತವನ್ನು ಸ್ವೀಕಾರ ಮಾಡಬಹುದಾ? ಯಾವುದು ಸ್ವದೇಶಿ, ಯಾವುದು ವಿದೇಶಿ ಅಂತಕ್ಕಂಥ ಪರಿಕಲ್ಪನೆಯಲ್ಲಿ ನಾವು ಜೀವನ ಮಾಡಬೇಕಲ್ವಾ? ಎಲ್ಲವನ್ನೂ ಕೂಡ ವಿದೇಶದಿಂದ ಎರವಲು ಪಡೆದು ಜೀವನ ಮಾಡಬೇಕಾ? ನನ್ನ ಮನೆಯಲ್ಲಿ ಯಾವ್ಯಾವ ಸಿಗುತ್ತೆ ಅವುಗಳನ್ನು ಉಪಯೋಗಿಸಿ, ನನ್ನ ದೇಶದಲ್ಲಿ ಯಾವ್ಯಾವ ಸಿಗುತ್ತೆ ಅವುಗಳನ್ನ ಉಪಯೋಗಿಸಿ ನಾವು ಜೀವನ ಮಾಡಬೇಕಲ್ವಾ? ಈ ರೀತಿಯ ವ್ರತವನ್ನು ನಾವು ಸ್ವೀಕಾರ ಮಾಡಬೇಕಲ್ವಾ? ನಮ್ಮ ಮನೆಯ ಅಡಿಗೆ ಮನೆಯಿಂದ ಹಿಡಿದು ಹೊರಬಾಗಿಲವರೆಗೆ ಎಲ್ಲವೂ ಕೂಡ ವಿದೇಶಿ ವಸ್ತುಗಳು ಆಕ್ರಮಣ ಮಾಡಿಬಿಟ್ಟಿದೆಯಲ್ಲ. ಕನಿಷ್ಠ ನನ್ನ ಸಹಿಯನ್ನಾದರೂ ಕೂಡ ನನ್ನ ಮಾತೃಭಾಷೆ